Hello energetic students, welcome you all to PW Kannada 9th and 10th channel and to the activity series. So ee ಒಂದು ವಿಡಿಯೋದಲ್ಲಿ let's discuss about the 7th activity of our very first chapter, chemical reactions and equations. So ಅದನ್ನ 1.7 ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. A very important activity, electrical decomposition of water. ಅಂದರೆ ವಾಟರನ್ನು ಇಲೆಕ್ಟ್ರಿಸಿಟಿ ಪಾಸ್ ಮಾಡಿ ಹೇಗೆ ಬ್ರೇಕ್ ಮಾಡ್ಬೋದು ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಸಚ್ ಆಸ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಅಂತ ಹೇಳುವಂಥದ್ದನ್ನ ಈ ವಿಡಿಯೋದಲ್ಲಿ ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕೆಲವೊಂದಷ್ಟು ಕ್ವೆಶನ್ಸ್ನ ಕೂಡ ಕೇಳಿದ್ದಾರೆ. ಲೆಟ್ಸ್ ಆನ್ಸರ್ ದೇಮ್ ಆಸ್ ವೆಲ್. ಸೊ ರೆಡಿ, ರೀಡ್ ಅಲಾಂಗ್ ವಿತ್ ಮೀ. ಹಾಗಾದರೆ ನೋಡ್ತಿದ್ದೀರಾ ಡಯಾಗ್ರಾಮ್ನಲ್ಲಿ ಅವರೊಂದು ಪ್ಲಾಸ್ಟಿಕ್ ಮಗ್ ತೊಗೊಂಡಿದ್ದಾರೆ, ಹೌದಾ? ಅವರು 2 ಹೋಲನ್ನು ಹಾಕಿದ್ದಾರೆ ಪ್ಲಾಸ್ಟಿಕ್ ಮಗಿಗೆ. ಅದೇ ಅವ್ರದ್ದು ಫಸ್ಟ್ ಪಾಯಿಂಟ್. Take a plastic mug, drill 2 holes at the base and fit rubber stopper. Rubber stopper ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ತಿರಲ್ಲ ನಾರ್ಮಲ್ ಇರೇಸರ್, ಅದರದ್ದೊಂದು ಹೈ ಕ್ವಾಲಿಟಿ ಮೆಟೀರಿಯಲ್. ರಬ್ಬರ್ ಸ್ಟಾಪರ್ ಯಾಕೆ? ಬಿಕಾಸ್ ದಟ್ ಸ್ಟಾಪ್ಸ್ ದ ಲೀಕೇಜ್ ಸ್ಟಾಪ್ ಮಾಡುತ್ತೆ ಅಂತ ಹೇಳಿ ರಬ್ಬರ್ ಸ್ಟಾಪರನ್ನು ಹಾಕಿ ಡ್ರಿಲ್ ಮಾಡಿ ಆ ರಬ್ಬರ್ ಸ್ಟಾಪರಿಗೆ ಹೋಲ್ ಮಾಡಿ ಕಾರ್ಬನ್ ಇಲೆಕ್ಟ್ರೋಡ್ಸ್ನ ಇನ್ಸರ್ಟ್ ಮಾಡಿ. ಸೊ ನೀವು ಇಲ್ಲಿ ಏನು ಬ್ಲ್ಯಾಕ್ ಕಲರ್ ನೋಡ್ತಿದ್ದೀರಾ ಅದು ಗ್ರಾಫೈಟ್ ಅಂತ ಹೇಳಿದೆ ಅಲ್ವಾ. ಗ್ರಾಫೈಟ್ ಇಸ್ ನಥಿಂಗ್ ಬಟ್ ಅಲೋಟ್ರೋಪ್ ಆಫ್ ಕಾರ್ಬನ್. ಅದನ್ನ ಗ್ರಾಫೈಟ್ ಎಲೆಕ್ಟ್ರೋಡ್ ಅಂತಲೂ ಬರಿಬೋದು, ಅಥವಾ ಜಸ್ಟ್ ಗ್ರಾಫೈಟ್ ರಾಡ್ ಅಂತಲೂ ಬರಿಬೋದು, ಅಥವಾ ಕಾರ್ಬನ್ ಎಲೆಕ್ಟ್ರೋಡ್ ಅಂತಲೂ ಬರಿಬೋದು. ಹೇಗೆ ಬೇಕಾದ್ರೂ ಅದನ್ನ ಅಡ್ರೆಸ್ ಮಾಡ್ಬೋದು. ಕಾರ್ಬನ್ ಎಲೆಕ್ಟ್ರೋಡ್ ಅಂತ ಹೇಳಿ ಬರೆದ್ರು ಕರೆಕ್ಟೇ, ಗ್ರಾಫೈಟ್ ಇಲೆಕ್ಟ್ರೋಡ್ ಅಂತ ಹೇಳಿ ಬರೆದ್ರು ಕರೆಕ್ಟೇ, ಗ್ರಾಫೈಟ್ ರಾಡ್ ಅಂತ ಹೇಳಿ ಕೂಡ ಬರೆದ್ರೆ ಕರೆಕ್ಟ್. ಈಗ ಇದರಲ್ಲಿ ನಿಮಗೆ ಕೆಲವೊಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಇಲೆಕ್ಟ್ರೋಡ್ ಅಂತ ಹೇಳಿದರೆ ಏನು? What is electrode? Solid, any solid substance. Solid substance that allows the flow of electrons through it. Solid substance that will allow the flow of electrons through it. ಯಾವ ಸಬ್ಸ್ಟೆನ್ಸ್ ತನ್ನ ಮೂಲಕ ಎಲೆಕ್ಟ್ರಾನ್ಸನ್ನು ಹೋಗಲಿಕ್ಕೆ ಬಿಡುತ್ತೋ ಅಂತಹ ಸಾಲಿಡ್ ಸಬ್ಸ್ಟೆನ್ಸನ್ನು ಇಲೆಕ್ಟ್ರೋಡ್ ಅಂತ ಹೇಳಿ ಕರೀತಾರೆ. ಇಲೆಕ್ಟ್ರೋಡ್ನಲ್ಲಿ 2 ವಿಧ. ಒಂದು ಆ್ಯನೋಡ್. ಆ್ಯನೋಡ್ ಅಂತ ಹೇಳಿದರೆ ಯಾವುದು? ಇಲೆಕ್ಟ್ರೋಡ್ which attracts an ion. ಸೊ ಯಾವ ಇಲೆಕ್ಟ್ರೋಡ್ ಆ್ಯನಯಾನ್ ಅನ್ನು ಅಟ್ರಾಕ್ಟ್ ಮಾಡುತ್ತೋ ಅದು ಆ್ಯನೋಡ್ ಆಗಿರುತ್ತೆ. ಆ್ಯನಯಾನ್ ಅಂತ ಹೇಳಿದರೆ ಯಾವ ಅಯಾನ್ ಅದು? ಆ್ಯನಯಾನ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್. ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್. ಈ ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್ನ ಅಟ್ರಾಕ್ಟ್ ಮಾಡಬೇಕಂದ್ರೆ ಆ ಒಂದು ಸಾಲಿಡ್ ಇಲೆಕ್ಟ್ರೋಡು ಯಾವ ಟರ್ಮಿನಲ್ಲಿ ಕನೆಕ್ಟ್ ಆಗಿರಬೇಕು? ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಆಗಿರಬೇಕಾ? ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ. ಸೊ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಗೆ ಯಾವಾಗಲೂ ಕೂಡ ಆ್ಯನೋಡನ್ನು ಕೊಡ್ತಾರೆ. ಹಾಗಾಗಿ ಆ ಆ್ಯನೋಡ್ ಅಥವಾ ರಾಡಿಗೂ ಕೂಡ ಪಾಸಿಟಿವ್ ಚಾರ್ಜ್ ಬರುತ್ತೆ. ಅದಕ್ಕೆ ಪಾಸಿಟಿವ್ ಚಾರ್ಜ್ ಇದ್ದಾಗ ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್ಗಳು ತಮ್ಮ ಕಡೆಗೆ ಓಡ್ಕೊಂಡು ಬರುತ್ತೆ. ಸೊ ಇಲ್ಲಿ ಆ್ಯನೋಡ್ ಅಂತ ಹೇಳುವಂಥದ್ದು ಇಸ್ ನಥಿಂಗ್ ಬಟ್ ಇಲೆಕ್ಟ್ರೋಡ್ ದಟ್ ಅಟ್ರಾಕ್ಟ್ಸ್ ಆ್ಯನ್ ಅಯಾನ್. ಅರ್ಥ ಆಯ್ತಾ? ನೆಕ್ಸ್ಟ್ 1 more ಇಲೆಕ್ಟ್ರೋಡ್ ಇದೆ. ಯಾವುದದು? ಕ್ಯಾಥೋಡ್. ಕ್ಯಾಥೋಡ್ ಅಂತ ಹೇಳಿದ್ರೇನು? It is nothing but a solid piece or a electrode which attracts cation. Cations ಅಂತ ಹೇಳಿದರೆ ಯಾವ ಅಯಾನ್ಸ್ ಅದು? cations ಅಂತ ಹೇಳಿದರೆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್. ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸನ್ನು ಕ್ಯಾಟಯಾನ್ಸ್ ಅಂತ ಹೇಳಿ ಕರಿತೀವಿ, ಹೌದಾ? ಸೊ ಕ್ಯಾಟಯಾನ್ಸ್ ಅಂತ ಹೇಳಿದ್ರೆ ಪಾಸಿಟಿವ್ಲಿ ಚಾರ್ಜ್ ಅಯಾನ್. ಅವುಗಳನ್ನ ಅಟ್ರಾಕ್ಟ್ ಮಾಡಬೇಕಂದ್ರೆ ಕ್ಯಾಥೋಡು ಯಾವ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಆಗಿರಬೇಕು? ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಆಗಿರಬೇಕು.
ಈಗ ವಾಟರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತೀವಿ ಅಂದ್ಕೊಳ್ಳಿ. ವಾಟರ್ನಲ್ಲಿ ಏನಿದೆ, H2O ಇದೆ. ಇದನ್ನ ನೀವು ಬೇರೆ ಬೇರೆ ಥರ ಡಿವೈಡ್ ಮಾಡ್ಬೋದು. ಅಂದರೆ H+ ಅಯಾನ್ ಆಗಿ O2- ಅಯಾನ್ ಆಗಿ ಡಿವೈಡ್ ಮಾಡ್ಬೋದು. ಹೌದಾ, ಇದು ಫೈನಸ್ ಡಿವಿಷನ್. ಅಥವಾ ವಾಟರನ್ನು H+ ಅಯಾನ್ OH- ಅಯಾನ್ ಆಗು ಕೂಡ ಡಿವೈಡ್ ಮಾಡ್ಬೋದು. ಈ OH- ಅಯಾನ್ ಮತ್ತು ಕೂಡ ಬ್ರೇಕ್ ಆದರೆ O2- ಅಯಾನ್ H+ ಆಗುತ್ತೆ. ಹೌದಾ, ಯಾಕೆಂದರೆ ಇದರಲ್ಲಿರುವಂತಹ ಹೆಚ್ಚು ಇನ್ನೊಂದು ಎಲೆಕ್ಟ್ರಾನ್ಸನ್ನು ಆಕ್ಸಿಜನ್ಗೆ ಕೊಡುತ್ತೆ. ಆಕ್ಸಿಜನ್ಗೆ ಆಲ್ರೆಡಿ ಮೈನಸ್ ಚಾರ್ಜ್ ಇದೆ. ಈ ಹೈಡ್ರೋಜನ್ ಏನಾದರೂ ಹೋಯಿತು ಅಂದರೆ ಅದು ತನ್ನ ನೆಗೆಟಿವ್ ಚಾರ್ಜನ್ನು ಮತ್ತು ಆಕ್ಸಿಜನ್ಗೆ ಕೊಡುತ್ತೆ. ಸೊ ಅಲ್ಲಿಗೆ 2 ಹೈಡ್ರೋಜನ್ ಅಯಾನ್, 1 ಆಕ್ಸಿಜನ್ ಅಯಾನ್. ಬಿಕಾಸ್ H2Oದಲ್ಲಿ ಎಷ್ಟು ಹೈಡ್ರೋಜನ್ ಇದೆ ನೋಡಿ, 2 ಹೈಡ್ರೋಜನ್ ಇದೆ. ಸೊ 2 ಟೈಮ್ಸ್ H+ ಅಯಾನ್. ಅದೇ ಥರ ಆಕ್ಸಿಜನ್ ಅಂತ ಹೇಳಿದರೆ ಚಾರ್ಜ್ ಏನು, O2- ಅಯಾನ್. ಸೊ ಇದು ಕ್ಯಾಟಯಾನ್ ಆ್ಯಂಡ್ ಆ್ಯನಯಾನ್. ವಾಟರ್ನಲ್ಲಿ ಯಾವ ಕ್ಯಾಟಯಾನ್ ಇದೆ ಅಂತ ಹೇಳಿ ಕೇಳಿದರೆ H+. ಎಷ್ಟಿದೆ ಅಂತ ಹೇಳಿ ಕೇಳಿದರೆ ಒಂದು ವಾಟರ್ ಮಾಲಿಕ್ಯೂಲ್ನಲ್ಲಿ 2 H+ ಅಯಾನ್ಸ್ ಇದೆ. ಎಷ್ಟು ಆ್ಯನಯಾನ್ ಇದೆ ಒಂದು ವಾಟರ್ ಮಾಲಿಕ್ಯೂಲ್ಸ್ನಲ್ಲಿ, O2-, ಒಂದು O2-. ಅದಕ್ಕೆ ಏನು ಅಂತ ಹೇಳಿ ಕರಿತೀವಿ ಈ O2-ಗೆ, ಆಕ್ಸೈಡ್ ಅಯಾನ್. ಈ H+ ಅಯಾನಿಗೆ ಏನಂತ ಹೇಳಿ ಕರಿತೀವಿ, ಹೈಡ್ರೋನಿಯಂ ಅಯಾನ್. ಹೈಡ್ರೋನಿಯಂ ಅಯಾನ್. ಇದಿಷ್ಟು ವಾಟರ್ ಸ್ಟೋರಿ ಆಯಿತಾ. ಈಗ ನೆನ್ಪಿಟ್ಕೊಳ್ಳಿ, ಇಲ್ಲೊಂದು ಎಲೆಕ್ಟ್ರೋಡ್ ಇದೆ, ಒಂದು ಸಾಲಿಡ್ ಪೀಸ್ ಇದೆ, ಇಲ್ಲಿ ಇನ್ನೊಂದು ಸಾಲಿಡ್ ಪೀಸ್ ಇದೆ. ಒಂದನ್ನು ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀವಿ, ಇನ್ನೊಂದನ್ನು ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀವಿ. ಯಾವುದಕ್ಕೆ ನೆಗೆಟಿವ್ ಟರ್ಮಿನಲ್ ಆಗುತ್ತೋ ಆ ಎಲೆಕ್ಟ್ರೋಡಿಗೆ ಫುಲ್ ನೆಗೆಟಿವ್ ಚಾರ್ಜ್ ಇರುತ್ತೆ. ನೆಗೆಟಿವ್ ಇದ್ದಾಗ ಅದು ಪಾಸಿಟಿವ್ ಅಯಾನ್ಸನ್ನು ಅಟ್ರಾಕ್ಟ್ ಮಾಡುತ್ತೆ. ಪಾಸಿಟಿವ್ ಅಯಾನ್ಸನ್ನು ಅಟ್ರಾಕ್ಟ್ ಮಾಡುವಂತಹ ಎಲೆಕ್ಟ್ರೋಡನ್ನು ಕ್ಯಾಥೋಡ್ ಅಂತ ಹೇಳಿ ಕರಿತೇವೆ. ಯಾವಾಗ ಅದಕ್ಕೆ ಪಾಸಿಟಿವ್ ಚಾರ್ಜಿಗೆ ನಾವು ಕನೆಕ್ಟ್ ಮಾಡ್ತೀವೋ ಆ ಎಲೆಕ್ಟ್ರೋಡ್ ಫುಲ್ ಪಾಸಿಟಿವ್ ಚಾರ್ಜ್ ಆಗುತ್ತೆ. ಅದು ಆಪೋಸಿಟ್ ಚಾರ್ಜ್ ಅಯಾನ್ಸನ್ನು ಅಂದರೆ ಆ್ಯನಯಾನ್ಸನ್ನು ಅಟ್ರಾಕ್ಟ್ ಮಾಡೋದ್ರಿಂದ ಇದನ್ನು ನಾವು ಆ್ಯನೋಡ್ ಅಂತ ಹೇಳಿ ಕರಿತೀವಿ. ಇಲೆಕ್ಟ್ರೋಡನ್ನು ಆ್ಯನೋಡ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಹೌದಾ, ಕ್ಯಾಥೋಡ್ ಆ್ಯನೋಡ್ ಗೊತ್ತಾಯ್ತಾ. ಈಗ ವಾಟರ್ನಲ್ಲಿ ಬಂದಾಗ ವಾಟರ್ನಲ್ಲಿ ಕ್ಯಾಥೋಡ್ ಕಡೆಗೆ H+ ಅಯಾನ್ಸ್ಗಳು ಬರುತ್ತೆ ಬಿಕಾಸ್ ಇಟ್ ಇಸ್ ಕ್ಯಾಟಯಾನ್ಸ್. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ರಿಲೀಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಎಟ್ ಕ್ಯಾಥೋಡ್. ಆ್ಯಂಡ್ ಆ್ಯನೋಡ್ ಕಡೆಗೆ O2- ಅಯಾನ್ಸ್ ಬರುತ್ತೆ. ಆ್ಯಂಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ರಿಲೀಸ್ ಆಫ್ ಆಕ್ಸಿಜನ್ ಗ್ಯಾಸ್ ಎಟ್ ಆ್ಯನೋಡ್. ಕ್ಲಿಯರ್ ಆಯಿತಾ. ಸೊ ಕೀಪಿಂಗ್ ಆಲ್ ದಿಸ್ ಬೇಸಿಕ್ಸ್ ಇನ್ ಅವರ್ ಮೈಂಡ್, ಲೆಟ್ಸ್ ರೀಡ್ ದಿ ಆಕ್ಟಿವಿಟಿ ಫರ್ದರ್. ಸೊ ಇಲೆಕ್ಟ್ರೋಡ್ ಅಂತ ಹೇಳುವ ಒಂದೇ ಒಂದು ವರ್ಡ್ನಲ್ಲಿ ಸಾಕಷ್ಟು ಕಲೀಲಿಕ್ಕಿದೆ. ಹೌದಾ, ಸೊ ದಟ್ ಈಸ್ ವಾಟ್ ಐ ವಾಸ್ ಎಕ್ಸ್ಪ್ಲೇನಿಂಗ್ ಆಲ್ ಟಿಲ್ ನೌ. ನೆಕ್ಸ್ಟ್, ನೀವು ಬ್ಯಾಟ್ರಿಗೆಲ್ಲ ಕನೆಕ್ಷನ್ ಕೊಡ್ತೀರಾ, 2 ರಾಡ್ ಇಡ್ತೀರಾ. ಆ ರಾಡ್ ಇದು ಸುತ್ತ ಒಂದು 2 ಟೆಸ್ಟ್ ಟ್ಯೂಬ್ನಲ್ಲಿ ನೀರು ತಗೊಂಡು ಅದನ್ನ ಇನ್ವರ್ಟೆಡ್ ಫಾರ್ಮ್ನಲ್ಲಿ ಹಾಕ್ತೀರಾ. ಸೊ ದ್ಯಾಟ್ ಅಲ್ಲಿರುವಂತಹ ವಾಲ್ಯೂಮ್ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಹೈಡ್ರೋಜನ್ ಗ್ಯಾಸ್ ಎಲ್ಲಿ ರಿಲೀಸ್ ಆಗುತ್ತೋ ಅಲ್ಲಿ ವಾಲ್ಯೂಮ್ ಜಾಸ್ತಿ ಇರುತ್ತೆ. ನೋಡಿ, ಇಲ್ಲಿ ವಾಲ್ಯೂಮ್ ಜಾಸ್ತಿ ಇದೆ. ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗೋ ಕಡೆ ವಾಲ್ಯೂಮ್ ಕಡಿಮೆ ಇದೆ. ಗ್ಯಾಸ್ ರಿಲೀಸ್ ಆಗ್ತಿದೆ ಅಂತ ಹೇಳೋದನ್ನು ಆ ಇಲೆಕ್ಟ್ರೋಡ್ ಪಕ್ಕದಲ್ಲಿರುವಂತಹ ಬಬಲ್ಸನ್ನು ನೋಡಿ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ರೈಟ್. ಸೊ ಯು ಕ್ಯಾನ್ ಮೇಕ್ ಶ್ಯೂರ್ ದಟ್ ದ ಗ್ಯಾಸ್ ಇಸ್ ರಿಲೀಸಿಂಗ್ ಬೈ ಅಬ್ಸರ್ವಿಂಗ್ ದ ಬಬಲ್ಸ್ ನಿಯರ್ ದಿ electrode, and hydrogen volume is always twice compared to the volume of oxygen in this experiment. All set. So let's read this activity once again. You made you drill and then you fix the rubber stopper. Through rubber stopper you insert electrode and you connect these electrodes to battery of 6 volt here, and then you add water until a point where both the electrodes are completely immersed. Then you keep inverted test tube on this electrodes and you observe the volume, and you note that both the volumes are not same. Hydrogen volume is greater compared to oxygen volume. So switch ಮಾಡ್ತಾರೆ, ಎಲೆಕ್ಟ್ರಿಸಿಟಿಯನ್ನು ಸ್ವಿಚ್ ಮಾಡಬೇಕಾದ್ರೆ ಬಬಲ್ಸ್ ಫಾರ್ಮ್ ಆಗುತ್ತೆ. ಅವ್ರು ಕೇಳೋ ಕ್ವೆಶನ್ ಈ ಥರ ಇದೆ, ಈಸ್ ದ ವಾಲ್ಯೂಮ್ ಆಫ್ ಗ್ಯಾಸ್ collected the same in both the test tube? The answer is no. Volume is differing. ಅಲ್ವಾ? Once the test tubes are filled with respective gases, remove them carefully. ಆ ಟೆಸ್ಟ್ ಟ್ಯೂಬ್ನ ಫಿಲ್ ಆದ ನಂತರ ಆ ಟೆಸ್ಟ್ ಟ್ಯೂಬ್ ಫಿಲ್ ಮಾಡಿದ ನಂತರ ಅದನ್ನ ನೀವು ರಿಮೂವ್ ಮಾಡ್ತೀರಾ. ನಂತರ ವಾಟ್ ಹ್ಯಾಪನ್ಸ್ ಇನ್ ಈಚ್ ಕೇಸ್?
ಅವ್ರು ಕೇಳ್ತಾರೆ ಟೆಸ್ಟ್ ದೀಸ್ ಗ್ಯಾಸಸ್ ಒನ್ ಬೈ ಒನ್ ಬ್ರಿಂಗಿಂಗ್ ಇನ್ ಟು ಅ ಬರ್ನಿಂಗ್ ಕ್ಯಾಂಡಲ್ ಕ್ಲೋಸ್ ಟು ದ ಮೌತ್ ಆಫ್ ದ ಟೆಸ್ಟ್ ಟ್ಯೂಬ್. ಸೊ ಆ ಒಂದು ಟೆಸ್ಟ್ ಟ್ಯೂಬ್ ಪಕ್ಕ ನೀವು ಬರ್ನಿಂಗ್ ಕ್ಯಾಂಡಲ್ ತೊಗೊಂಡು ಬಂದರೆ ಹೈಡ್ರೋಜನ್ ಗ್ಯಾಸ್ ಇರುವಂಥದ್ದು ಪಾಪ್ ಸೌಂಡ್ ಆಗಿ ಬರ್ನ್ ಆಗುತ್ತೆ. ಇನ್ನೊಂದು ಆಕ್ಸಿಜನ್ ಗ್ಯಾಸ್ ವಿಲ್ ಬರ್ನ್ ವೆರಿ ಶಾರ್ಪ್ ಬಿಕಾಸ್ ಆಕ್ಸಿಜನ್ ಇಸ್ ಅ ಸಪೋರ್ಟರ್ ಆಫ್ ಕಂಬಷನ್ ಅಲ್ವಾ. ಬಟ್ ಅಲ್ಲಿ ಯಾವುದೇ ಥರದ ಪಾಪ್ ಸೌಂಡ್ ನೀವು ಅಬ್ಸರ್ವ್ ಮಾಡಲ್ಲ. ಸೊ ವಾಟ್ ಹ್ಯಾಪನ್ಸ್ ಇನ್ ಈಚ್ ಕೇಸ್, ವಿಚ್ ಗ್ಯಾಸ್ ಇಸ್ ಪ್ರೆಸೆಂಟ್ ಇನ್ ಈಚ್ ಆಫ್ ದ ಟೆಸ್ಟ್ ಟ್ಯೂಬ್. ಎಲ್ಲಿ ಪಾಪ್ ಸೌಂಡ್ ಇರುತ್ತೋ ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಇರುತ್ತೆ. ಯಾವಾಗ ಕ್ಯಾಂಡಲ್ ಸ್ವಲ್ಪ ಬ್ರೈಟಾಗಿ ಬರ್ನ್ ಆಗುತ್ತೋ ಅಲ್ಲಿ ಆಕ್ಸಿಜನ್ ಸಪ್ಲೈ ಇದೆ ಅಂತ ಹೇಳಿ ಅರ್ಥ ಆಗುತ್ತೆ. ಸೊ ಈ ಒಂದು ಆಕ್ಟಿವಿಟಿ ರಿಲೇಟೆಡ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಯಾವುದಿಲ್ಲ ಅಂತ ಹೇಳಿದ್ರೆ, ಈ ಒಂದು ಫಿನಾಮಿನಲ್ಲಿ ವಾಟರ್ ಹಾಕಿದ ನಂತರ ಅವ್ರು ಹೇಳ್ತಾರೆ ಆ್ಯಡ್ ಫ್ಯೂ ಡ್ರಾಪ್ಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್. ಸಲ್ಫ್ಯೂರಿಕ್ ಆ್ಯಸಿಡನ್ನು ಆ್ಯಡ್ ಮಾಡಿ. ಯಾಕೆ ಸಲ್ಫ್ಯೂರಿಕ್ ಆ್ಯಸಿಡನ್ನು ಆ್ಯಡ್ ಮಾಡಬೇಕು? ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಕಂಡಕ್ಟಿವಿಟಿ ಆಫ್ ವಾಟರ್. ವೈ ಒನ್ ಶುಡ್ ಆ್ಯಡ್ ಸಲ್ಫ್ಯೂರಿಕ್ ಆ್ಯಸಿಡ್? ಟು ಇನ್ಕ್ರೀಸ್ ದ ಕಂಡಕ್ಟಿವಿಟಿ ಆಫ್ ದಿ ಈ H2SO4 ಇದೆ ಅಲ್ವಾ, ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ? ಟು ಇನ್ಕ್ರೀಸ್ ದ ಕಂಡಕ್ಟಿವಿಟಿ, ಟು ಇನ್ಕ್ರೀಸ್ ದ ಕಂಡಕ್ಟಿವಿಟಿ ಆಫ್ water. To increase the conductivity of water, we add dilute sulfuric acid. ಯಾವ ರಿಯಾಕ್ಷನ್ ಆಗುತ್ತೆ ಇಲ್ಲಿ? H2O undergoes splitting ಅಥವಾ decomposition. For that you supply electricity as energy form. Electricity ನ H2 ಗೆ ಹಾಕ್ತೀರಾ, it will decompose into H2 gas and O2 gas. You can expect H2 gas at cathode as it is a cation, O2 gas at anode as it is an anion. So cathode anode gases release ಆಗುತ್ತೆ. You can balance the equation just by writing here 2 and then writing here 2. That's it. Okay, next ಅವ್ರು ಕೇಳ್ತಾರೆ ಆಕ್ಸಿಜನ್ ಗ್ಯಾಸ್ ಎಲ್ಲಿ ರಿಲೀಸ್ ಆಗುತ್ತೆ? ಆಕ್ಸಿಜನ್ ಗ್ಯಾಸ್ ಆ್ಯನೋಡಲ್ಲಿ ರಿಲೀಸ್ ಆಗುತ್ತೆ. ಹೈಡ್ರೋಜನ್ ಗ್ಯಾಸ್ ಎಲ್ಲಿ ರಿಲೀಸ್ ಆಗುತ್ತೆ? ಕ್ಯಾಥೋಡ್ನಲ್ಲಿ. ಯಾವುದ್ರದ್ದು ವಾಲ್ಯೂಮ್ ಜಾಸ್ತಿ ಇರುತ್ತೆ? ಹೈಡ್ರೋಜನ್ ವಾಲ್ಯೂಮ್ ಈಸ್ twice or more compared to oxygen volume. ಯಾಕೆ ಇದಕ್ಕೆ acidulated sulfuric acid, dilute sulfuric acid ಆ್ಯಡ್ ಮಾಡಬೇಕು? ಟು ಇನ್ಕ್ರೀಸ್ ದ ಕಂಡಕ್ಟಿವಿಟಿ ಆಫ್ ವಾಟರ್. ಹೇಗೆ ಅದು ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ? ಸಲ್ಫ್ಯೂರಿಕ್ ಆ್ಯಸಿಡ್ ವಿಲ್ ಹೆಲ್ಪ್ ದ ವಾಟರ್ ಮಾಲಿಕ್ಯೂಲ್ ಟು ಬ್ರೇಕ್ ದಿಯರ್ ಬಾಂಡ್. ಆ ಬ್ರೇಕಿಂಗ್ ಆದಾಗಲೇ ಅದು ಅಯಾನ್ಸ್ ಆಗುವಂಥದ್ದು, ಮೂಮೆಂಟ್ ಆಗುವಂಥದ್ದು, ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಆ ಬ್ರೇಕ್ ಮಾಡಲಿಕ್ಕೆ ಫೆಸಿಲಿಟೇಟ್ ಯಾರು ಮಾಡಿಕೊಡ್ತಾರೆ ಇಲ್ಲಿ? ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ಅರ್ಥ ಆಯ್ತಾ? ಆ್ಯಂಡ್ ಹೇಗೆ ಅಬ್ಸರ್ವ್ ಮಾಡ್ತೀರಾ ಅಲ್ಲಿ ಗ್ಯಾಸ್ ಬರ್ತಾ ಇದೆ ಅಂತ ಹೇಳಿ? ಅಲ್ಲಿ ಬಬಲ್ಸ್ ಫಾರ್ಮ್ ಆಗುತ್ತೆ. ಸೊ ಅದ್ರ ಹತ್ರ ಅವ್ರು ಹೇಳ್ತಾರೆ ಆ್ಯಕ್ಟಿವಿಟಿನಲ್ಲಿ, ಇಫ್ ಯು ರೀಡ್ ದಿ ಆ್ಯಕ್ಟಿವಿಟಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೇಗೆ ಗ್ಯಾಸನ್ನು ಟೆಸ್ಟ್ ಮಾಡಬೇಕು ಅಂತ ಹೇಳಿ. ಹೌದಾ? ಎಸ್, ಈ ಪಾಯಿಂಟಲ್ಲಿ ನೋಡಿ, you will observe the formation of bubbles at both the electrodes. These bubbles displace water in the test tube. Is the volume of the gas collected in both of the test tubes same? ಅದಕ್ಕೆ ಆನ್ಸರ್ ಗೊತ್ತಾಯಿತು, ಅಲ್ಲ ಅಂತ ಹೇಳಿ. Once the test tubes are filled with the respective gases, remove them carefully. Test these gases one by one by bringing a burning candle close to the mouth of the test tube. So ಇಲ್ಲೇನಾಗುತ್ತೆ, ಜಾಸ್ತಿ ಗ್ಯಾಸ್ ರಿಲೀಸ್ ಆಗ್ತಾ ಇದ್ದಾಗೆ ಅದರಲ್ಲಿರೋ ವಾಟರ್ ಎಲ್ಲ ಹೊರಗಡೆಗೆ ಬರುತ್ತೆ. ಆ ಟೆಸ್ಟ್ ಟ್ಯೂಬ್ನಲ್ಲಿ ಫುಲ್ ಗ್ಯಾಸೇ ಕಲೆಕ್ಟ್ ಆಗುತ್ತೆ. ಆ ಗ್ಯಾಸ್ ಕಲೆಕ್ಟ್ ಆಗಿದ ನಂತರ ನೀವು ಕ್ಲೋಸ್ ಮಾಡಿ, ಮೌತ್ ಆಫ್ ಟೆಸ್ಟ್ ಟ್ಯೂಬನ್ನು ಕೈಯಿಂದ ಅಥವಾ ರಬ್ಬರ್ ಸ್ಟಾಪರಿಂದ ಕ್ಲೋಸ್ ಮಾಡಿ, ಬರ್ನಿಂಗ್ ಕ್ಯಾಂಡಲ್ ಹತ್ತಿರ ತಗೊಂಡು ಬರಬೇಕಾದ್ರೆ ಅಲ್ಲಿಗೆ ಹಿಡಿದಾಗ ಹೈಡ್ರೋಜನ್ ಗ್ಯಾಸ್ ಆದರೆ ಬೇಗ ಬೆಂಕಿ ಹೊತ್ಕೊಳ್ಳುತ್ತೆ ವಿತ್ ದ ಪಾಪ್ ಸೌಂಡ್. ಆಯಿತಾ? ಆಕ್ಸಿಜನ್ ಗ್ಯಾಸ್ನಲ್ಲಿ ಯಾವುದೇ ಥರದ ಸೌಂಡ್ ಬರಲ್ಲ, ಬಟ್ ಬ್ರೈಟಾಗಿ ಉರಿಯುತ್ತೆ. ಬೆಂಕಿ ಏನಿದೆ ಅದು ಚೆನ್ನಾಗಿ ಉರಿಯುತ್ತೆ ಕ್ಯಾಂಡಲ್ ಇದು, ಬಿಕಾಸ್ ಆಕ್ಸಿಜನ್ ಇಸ್ ಅ ಸಪೋರ್ಟರ್ ಆಫ್ ಕಂಬಸ್ಷನ್. ಸೊ ಆ ಒಂದು ವೇನಲ್ಲಿ ನಾವು ಏನು ಮಾಡ್ಬೋದು, ಕನ್ಫರ್ಮ್ ಮಾಡ್ಬೋದು ಯಾವ ಟೆಸ್ಟ್ ಟ್ಯೂಬ್ನಲ್ಲಿ ಯಾವ ಗ್ಯಾಸ್ ಇದೆ ಅಂತ ಹೇಳಿ. ಸೊ ವಿಚ್ ಗ್ಯಾಸ್ ಇಸ್ ಪ್ರೆಸೆಂಟ್ ಇನ್ ಈಚ್ ಆಫ್ ದ ಟೆಸ್ಟ್ ಟ್ಯೂಬ್ ಅಂತ ಹೇಳುವಂಥದ್ದು ಹೀಗೆ ನಾವು ಕನ್ಫರ್ಮ್ ಮಾಡ್ಬೋದು. ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಈ ಟೆಸ್ಟ್ ಟ್ಯೂಬಿಂದ ಹೊರಗಡೆ ತೆಗೆಯೋದು ಹೇಗೆ, ಅಥವಾ ಅದರಿಂದ ಗ್ಯಾಸ್ಗಳೆಲ್ಲ ಲೀಕ್ ಆಗಿಬಿಡುತ್ತಾ ಅಂತ ಹೇಳಿ. ಬಟ್ ಅದನ್ನ ಎಕ್ಸ್ಪೆರಿಮೆಂಟಲಿ ಮಾಡಿದಾಗಲೇ ನಮಗೆ ಅದರದ್ದು ಪ್ರಾಕ್ಟಿಕಲ್ ಐಡಿಯಾ ಬರುವಂಥದ್ದಲ್ವಾ. ಸೊ ಯು ಕ್ಯಾನ್ ಪರ್ಫಾರ್ಮ್ ದಿಸ್ ಎಕ್ಸ್ಪೆರಿಮೆಂಟ್ ಇನ್ ದ ವಿಸಿನಿಟಿ ಆಫ್ ಯುವರ್ ಟೀಚರ್ ಆರ್ ಅ ಪ್ಯಾರೆಂಟ್. ಬಟ್ ಅವ್ರು ಕೇಳುವಂಥ ಕ್ವೆಶನ್ ಯಾವಾಗಲೂ ಕೂಡ ವೈ ದ ವಾಲ್ಯೂಮ್ ಆಫ್ ಆಕ್ಸಿಜನ್ ಇಸ್ ಮೋರ್ ಕಂಪೇರ್ಡ್ ಟು ವಾಲ್ಯೂಮ್ ಆಫ್ ಹೈಡ್ರೋಜನ್ ಇಸ್ ಮೋರ್ ಕಂಪೇರ್ಡ್ ಟು ಆಕ್ಸಿಜನ್ ಅಂತ ಹೇಳಿ. ಇಟ್ಸ್ ಆಲ್ ಅಬೌಟ್ ದ ರೇಷಿಯೋ ಆಫ್ ಹೈಡ್ರೋಜನ್. ಸೊ ಇನ್ ದ ಫಾರ್ಮುಲಾ ಆಫ್ ವಾಟರ್,
How many atoms of hydrogen? 2. How many atoms of oxygen is there in one molecule? 1. So what is the ratio of hydrogen to oxygen? 2 atoms of hydrogenಗೆ 1 atom of oxygen ಅಲ್ವಾ? ಹಾಗಾಗಿ ರೇಷಿಯೋದಲ್ಲಿ count of hydrogen is more compared to count of oxygen. Obviously volume of hydrogen will be more compared to volume of oxygen. ಹೌದಾ? ನಂಬರ್ ಆಫ್ ಅಟಮ್ಸ್ ಜಾಸ್ತಿ ಇದ್ದರೆ ಸ್ಪೇಸ್ನ ಜಾಸ್ತಿ ಆಕ್ಯುಪೈ ಮಾಡ್ಕೊಳ್ತಾರೆ, ಹಾಗಾಗಿ ವಾಲ್ಯೂಮ್ ಕೂಡ ಏನಿರುತ್ತೆ ಜಾಸ್ತಿ ಇರುತ್ತೆ ಅಂತ ಹೇಳಿ. ದ್ಯಾಟ್ಸ್ ಇಟ್. ಸೊ that's all about this experiment. Hope this experiment was helpful. ಅರ್ಥ ಆಯಿತು ನಿಮಗೆ ಈ ಎಕ್ಸ್ಪೆರಿಮೆಂಟ್ ಇದ್ರ ಬಗ್ಗೆ ಅಂತ ಹೇಳಿ. ಡಯಾಗ್ರಾಮ್, ಈ ಎಕ್ಸ್ಪೆರಿಮೆಂಟ್ ಇದು ಇನ್ನೊಂದು ಹೈಲೈಟಿಂಗ್ ಪಾಯಿಂಟ್ ಏನಂತ ಹೇಳಿದ್ರೆ, ಬರೀ ಈ ಡಯಾಗ್ರಾಮನ್ನು ಅವರು 3 ಮಾರ್ಕ್ಸಿಗೆ ಕೇಳ್ತಾರೆ. 3 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಡಯಾಗ್ರಾಮ್ ಇದು ಫಾರ್ ಸ್ಟೇಟ್ ಬೋರ್ಡ್. CBSE ಬೋರ್ಡಿಗೆ ಅವರು ಡಯಾಗ್ರಾಮ್ಸ್ ಕೇಳಲ್ಲ, ಬದಲಿಗೆ CBSE ಬೋರ್ಡಿಗೆ ಅಪ್ಲಿಕೇಶನ್ ಲೆವೆಲ್ ಆಫ್ ಕ್ವೆಶನ್ಸ್ನ ಕೇಳ್ತಾರೆ. ಇವಾಗ ನಾನು ಏನೇನು ಕ್ವೆಶನ್ಸ್ ಹೇಳ್ಕೊಟ್ಟೆ ಸೇಮ್ ಟೈಪ್ ಆಫ್ ಕ್ವೆಶನ್ಸ್ನ ಕೇಳ್ತಾರೆ, ಬಟ್ ಸ್ಪೆಸಿಫಿಕ್ ಆಗಿ ಡಯಾಗ್ರಾಮ್ ಬರೆಯುವಂಥದ್ದು, ಲೇಬಲ್ ಮಾಡಲಿಕ್ಕೆ ಲೈಕ್ ಗ್ರಾಫೈಟ್ ರಾಡ್ ಅಂತ ಆಗೋದಾಗಿರ್ಬೋದು, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕ್ಯಾಥೋಡ್ನಲ್ಲಿ ಆ್ಯನೋಡ್ನಲ್ಲಿ ಅಂತಹ ಪಾಯಿಂಟ್ಸ್ನ ನೀಟಾಗಿ ವಿದೌಟ್ ಎನಿ ಎರರ್ ಲೇಬಲಿಂಗ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಫಾರ್ ಸ್ಟೇಟ್ ಬೋರ್ಡ್. ಸೊ ನೆನ್ಪಿಟ್ಕೊಳ್ಳಿ, ದಿಸ್ ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಚಾಪ್ಟರ್ 1. None of the other diagrams are actually important, only this is important from chemistry part, because diagram based 1 or 2 question is compulsory there for you. Hagagi practice ಮಾಡಿ ಇದನ್ನ until I come up with one more activity. Bye. Take care.